ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಆಗಸ್ಟ್ 28ನೇ ತಾರೀಕು ಗಣೇಶ ಹಬ್ಬದ ಮಾರನೇ ದಿವಸವಾಗಿದ್ದು, ಅಂದಿನ ದಿವಸ ಮುಳಬಾಗಿಲು ತಾಲೂಕಿನ ಕುಡುಮಲೆ ಗ್ರಾಮದಲ್ಲಿ ಗಣೇಶ ದೇವರ ಜಾತ್ರಾ ಮಹೋತ್ಸವ ಹಾಗೆ ತೇರು ಸಹ ನಡೆದಿರುತ್ತೆ. ಪ್ರಪಂಚದ ಮೊಟ್ಟ ಮೊದಲನೆಯ 14 ಅಡಿ ಎತ್ತರದ ಏಕಶಿಲೆ ಹೊಂದಿರುವ ಸಾಲಿಗ್ರಾಮದ ವಿಘ್ನೇಶ್ವರನ ವಿಗ್ರಹ ಇದಾಗಿರುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಮುಳಬಾಗಿಲಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಇದೆ, ಖಂಡಿತವಾಗಿ ವಿಸಿಟ್ ಮಾಡಿ. ಹಾಗೆ ತೇರು ಬರ್ತಾ ಇದೆ ನೋಡಿ. ಮಧುಬಣ್ಣಗಿತ್ತಿಯಂತೆ ಅಲಂಕಾರಗೊಂಡು ತೇರು ಮುಂದೆ ಸಾಗುತ್ತಾ ಇದೆ. ಅದರಲ್ಲಿ ಕೂತಿರೋ ನಮ್ಮ ಗಣಪನನ್ನು ನೋಡೋಕ್ಕೆ ಬಲು ಚಂದ ಅಂತ ಹೇಳ್ಬೋದು. ಈ ತೇರನ್ನು ನೋಡಿದಾಕ್ಷಣ ಎಂತಹ ನಾಸ್ತಿಕನು ಸಹ ಆಸ್ತಿಕ ಆಗುತ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಷ್ಟು ಸುಂದರವಾದ ತೇರು, ಅಷ್ಟು ಭಕ್ತಿ ಭಾವ ಅನ್ನೋದು ಉಕ್ಕಿ ಬರುತ್ತೆ ಆ ನಮ್ಮಪ್ಪ ಗಣಪತಿನ ನೋಡಿದ್ರೆ. ಅಂತೂ ತುಂಬ ಜನ ಸಾಗರ ಇತ್ತು. ತೇರು ಜಾತ್ರೆ ಅಂದರೆ ಜನ ಇರಲೇಬೇಕಲ್ವ. ಈ ರೀತಿಯಾಗಿ ತೇರು ಮುಂದೆ ಸಾಗುತ್ತಾ ಸಾಗುತ್ತಾ ಬಳುಕುತ್ತಾ ಸಾಗುತ್ತಾ ಎಷ್ಟು ಚೆನ್ನಾಗಿ ಸಾಗ್ತಾ ಇತ್ತು. ಹಾಗೆ ನಾವು ಸಹ ಸ್ವಲ್ಪ ತೇರು ಹಿಡ್ಕೊಂಡು ಸ್ವಲ್ಪ ಹೇಳಿದ್ರಿ, ತೇರು ಎಳೆಯೋಕ್ಕೆ ಸಾಧ್ಯನಾ, ಎಳೆದ್ವಿ ಅನ್ನೋದೊಂದು ಲೆಕ್ಕ ಅಷ್ಟೇ. ಹಿಡ್ಕೊಂಡು ಈ ರೀತಿಯಾಗಿ ಎಲ್ಲರೂ ನೋಡಿ ತೇರು ಎಳೆಯೋಕ್ಕೆ ಸಹಾಯ ಮಾಡ್ತಾಯಿದ್ರು. ಹೀಗೆ ಮುಂದೆ ಸಾಗುತ್ತಾ ಇತ್ತು. ದೇವಸ್ಥಾನದ ಆವರಣ ಒಂದು ಸುತ್ತ ಬರ್ತಾ ಇತ್ತು ತೇರು ಅನ್ನೋದು ನೋಡಿ. ಈ ರೀತಿಯಾಗಿ ಕಂಬಿಗಳಿಂದ ಕೂಡಿದ, ಕಬ್ಬಿಣದ ಕಂಬಿಗಳಿಂದ ಕೂಡಿದ ತೇರನ್ನು ಎಳೆಯೋದಕ್ಕೆ ಜನ ಸಾಗರನೇ ಇತ್ತು ಅಂತ ಹೇಳ್ಬೋದು. ಹಾಗೆ ನಮ್ಮ ಗಣಪನ ದರ್ಶನ ಮಾಡ್ಕೊಳ್ಳಿ. ನೀವೇ ಕೂತಲ್ಲಿ ನೋಡ್ತಾ ಇದ್ದೀರಂದರೆ ನೀವೇ ಧನ್ಯರು. ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರಗಳಿಂದ ಗಣಪ ಅನ್ನೋದು ಕಂಗೊಳಿಸ್ತಾ ಇದ್ದಾನೆ. ಅಷ್ಟು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಪದೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಮಾಡಿದರು. ತೇರಿಗೂ ಅಷ್ಟೇ, ನಮ್ಮ ಗಣಪನಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರಗಳಿಂದ ಕೂಡಿತ್ತು. ನನಗಂತೂ ಭಕ್ತಿ ಅಂತೂ ಉಕ್ಕಿ ಬರ್ತಾ ಇತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಷ್ಟು ಚೆನ್ನಾಗಿ ಅಲಂಕಾರಗೊಂಡಿತ್ತು ಈ ತೇರು. ಗಣೇಶ ಹಬ್ಬದ ಮರುದಿನ ನಡೆಯುತ್ತೆ ಈ ಜಾತ್ರಾ ಮಹೋತ್ಸವವು. ಮುಳಬಾಗಿಲಿನಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರ ಆಗುತ್ತೆ. ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಬೇರೆ ದಿವಸದಲ್ಲೂ ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಪ್ರಪಂಚದ ಏಕಶಿಲೆ ಅಂದರೆ ಸಾಲಿಗ್ರಾಮದಿಂದ ಕೂಡಿದ್ದ 14 ಅಡಿ ಎತ್ತರದ ಗಣೇಶ ವಿಗ್ರಹ ಇಲ್ಲಿದೆ. ಖಂಡಿತ ಎಲ್ಲರೂ ಬಂದು ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವಸ್ಥಾನದ ಒಳಕ್ಕೆ ಹೋಗೋಣ. ತೇರು ಮುಗಿಸ್ಕೊಬಂದು ತೇರಿಗೆ ಹೂವು ಬಾಳೆಹಣ್ಣೆಲ್ಲ ಹಾಕಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಲಂಕಾರ ನೋಡಿ, ಹಾಗೆ ಅಲ್ಲಿ ನೃತ್ಯ ಪ್ರದರ್ಶನ ನೋಡಿ, ಹಾಗೆ ಅಲ್ಲಿ ದೇವರಿಗೆ ಮಾಡಿರುವಂತಹ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಆವರಣ ಮತ್ತು ದೇವರಿಗೆ ಮಾಡಿರುವಂತಹ ಅಲಂಕಾರ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ದಿವಸಗಳಿಂದ ಈ ಅಲಂಕಾರಕ್ಕೆ ಅನ್ನೋದು ಕೈಗೊಂಡಿದ್ರು ಅನ್ನೋದು ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಇತ್ತು ಈ ದೇವಸ್ಥಾನ ಸತ್ಯವೂ ಸಹ ಹೌದು. ಹಾಗೆ ಕೋಲಾಟ ಹಾಡ್ತಾ ಇದ್ದಾರೆ ನೋಡಿ. ಶರಣು ಗಣೇಶ ಅಂತ ಹಾಡುತ್ತಾ ಕೋಲಾಟ ನೃತ್ಯ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವ. ತುಂಬ ಚೆನ್ನಾಗಿ ಮೂಡಿಬಂದಿತ್ತು ಕೋಲಾಟ ನೃತ್ಯ ಅಂತೂ. ಹಾಗೆ ಇಲ್ಲಿ ದೇವಸ್ಥಾನದ ಒಳಕ್ಕೆ ಆವರಣ ಒಳಕ್ಕೆ ದೇವರ ದರ್ಶನಕ್ಕಾಗಿ ಸಾಲಾಗಿ ನಿಂತಿದ್ದರು ಜನಗಳು ಸಹ. ಅಷ್ಟು ತುಂಬ
ರಶ್ ಇತ್ತು. ಹಾಗೆ ಅಲಂಕಾರ ಸಹ ಇದಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಆವರಣದ ಒಳಗಡೆ ಈ ಅಲಂಕಾರ ಆಗಿರುತ್ತೆ. ಪ್ರತಿಯೊಂದು ಕಲ್ಲಿನ ಕಂಬಗಳಿಗೂ ಸಹ ಈ ರೀತಿ ಹೂವುಗಳಿಂದ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಮಾಡಿದರು. ಈ ಅಲಂಕಾರ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಕಾರಣರಾಗಿರುವಂತಹ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರಿಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈ ಅಲಂಕಾರನ ನೋಡ್ತಾ ಇದ್ದರೆ ಎಂಥ ನಾಸ್ತಿಕನಿಗೂ ಭಕ್ತಿ ಅನ್ನೋದು ಉಕ್ಕಿ ಬರೋದು ನಿಜ. ಹಾಗೆ ನೋಡಿ, ದೇವಸ್ಥಾನದ ಒಳಗಡೆ ಎಂಟ್ರೆನ್ಸು ಇದಾಗಿರುತ್ತೆ. ಹಾಗೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಫೋಟೋ ಅಲೋ ಇಲ್ಲ. ಹಾಗಾಗಿ ದೇವರ ಒಂದು ಫೋಟೋ, ಅವತ್ತಿನ ದರ್ಶನದ ಅಲಂಕಾರದ ಫೋಟೋ ಇದಾಗಿರುತ್ತೆ ನೋಡಿ. 14 ಅಡಿ ಎತ್ತರದ ಏಕಶಿಲಾ ಹೊಂದಿರುವ ಸಾಲಿಗ್ರಾಮದಿಂದ ಮಾಡಿರುವಂತಹ ಗಣೇಶನ ವಿಗ್ರಹ ಇದಾಗಿರುತ್ತೆ. ಖಂಡಿತ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ. ಈ ದೇವಸ್ಥಾನಕ್ಕೆ ತುಂಬ ಸತ್ಯವಾದ ಗಣೇಶ ಗಣಪ ಅಂತ ಹೇಳಿದರೆ ತಪ್ಪಾಗಲಾರ್ದು. ಕುರುಡುಮಲೆ ಗಣೇಶನ ದೇವರ ವಿಗ್ರಹ ಇದಾಗಿರುತ್ತೆ. ಮುಳುಬಾಗಿಲಿಂದ 10 ಕಿಲೋಮೀಟರ್ ದೂರ. ಹಾಗೆ ಕಲ್ಯಾಣೋತ್ಸವ ಸಹ ನಡೆದಿತ್ತು. ತೇರಿನ ಒಳಗಡೆ ಇಡುವಂತಹ ವಿಗ್ರಹವನ್ನು ಇಟ್ಟು ಕಲ್ಯಾಣೋತ್ಸವ ಸಹ ಮಾಡಿರ್ತಾರೆ. ಈ ರೀತಿ ಹಿಂದಿನ ದಿನ ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿ ಮೆರವಣಿಗೆ ಸಹ ಮಾಡಿದರು. ಅದರದ್ದು ಒಂದು ಫೋಟೋ ಕ್ಲಿಪ್ಪಿಂಗು ಇದಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹೂವಿನಿಂದ ಮಾಡಿ ಅಲಂಕಾರ ಮಾಡಿ ಎತ್ತಿನ ಬಂಡಿಯಲ್ಲೇ ಈ ರೀತಿಯಾಗಿ ಮೆರವಣಿಗೆ ಕೂಡ ಸಾಗಿತ್ತು. ಅಂದರೆ ಗಣೇಶ ಹಬ್ಬದ ದಿವಸ ಆಗಿದ್ದ ಮೆರವಣಿಗೆ ಅಲಂಕಾರ ಇದಾಗಿರುತ್ತೆ. ಇದಾಗಿತ್ತು ಕುರುಡುಮಲೆ ಜಾತ್ರೆ ರಥೋತ್ಸವ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮಂದಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.